ಸರ್ ಏನಾಯ್ತು ಸರ್? ಓಹೋ ಫಿಟ್ಸ್ ಬಂದ್ಬಿಟ್ಟಿದೆಯಲ್ಲ, ಯಾವ ಮೆಡಿಸಿನ್ ಕೊಟ್ಟೆ ನಾನು? ಅಂತೂ ಈ ಚಪಾತಿ ತಿನ್ನೋ ಕೆಲಸ ಮುಗಿಸ್ಬಿಟ್ಟೆ. 4 ಚಪಾತಿ ತಿನ್ನೋ ಅಷ್ಟರಲ್ಲಿ 4 ಮೂಟೆ ಒತ್ತಾಕೋಷ್ಟು ಸುಸ್ತಾಗೋಯ್ತು. ಮಾದೇವ, ಇನ್ನೊಂದ್ ಚಪಾತಿ ಹಾಕ್ಲಾ? ಕಾವ್ಯ, ಅವನನ್ನೇನ್ ಕೇಳ್ತೀಯ ನೀನು? ಹಾಕು. ಬೇಡ. ಯಾಕಿಬ್ರು ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಅಯ್ಯೋ, ಗಾಬರಿ ಗಿಬ್ರಿ ಎಲ್ಲ ಏನಿಲ್ಲ ಕಾವ್ಯ. ಅದು ಅಮ್ಮಂಗೆ ನೀನ್ ಮಾಡಿರೋ ಅಡುಗೆ ಬಲೆ ಇಷ್ಟ ಆಗೋಗಿದೆ. ಅವ್ರಿಗೆ ಇನ್ನೊಂದು ಚಪಾತಿ ಹಾಕಿದ್ರೆ ಸಂದಾಗಿರ್ತದಲ್ವಾ? ಹೌದು ಅದೇ. ಬೇಡ 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 ಕಾವ್ಯ, ನಿನಗೆ ಗೊತ್ತಿಲ್ಲ ಅನ್ಸತ್ತೆ, ಇಷ್ಟೊತ್ತಲ್ಲಿ ನಾನು ತಿನ್ನೋದು ತುಂಬಾ ಕಡಿಮೆ. ನೋಡು, ನಮ್ಮ ಮಹಾದೇವ ನಾಚ್ಕೋತಾ ಇದ್ದಾನೆ. ಯಾಕೋ ಹೆಂಡತಿ ಮುದ್ದೆ ನಾಚ್ಕೋತೀಯ? ನಾಚ್ಕೊಬಾರ್ದು ಮಹಾದೇವ. ನೀನು ಅವನಿಗೆ ಬರ್ಸಮ್ಮ. ಊಟ ಮಾಡೋ ವಿಷಯದಲ್ಲಿ ನಾಚ್ಕೋಬಾರ್ದು. ಅಯ್ಯೋ ಬೇಡ ಕಾವ್ಯ, ನನ್ ತಿಂದು ತಿಂದು ಸಾಕಾಗದೆ. ಈಟೊಂದು ನೆಮ್ಮದಿಯಾಗಿ ನನ್ನ ಜೀವನದಾಗೆ ತಿಂದಿರ್ಲಿಲ್ಲ, ಇವತ್ತಿಗೆ ಇಷ್ಟು ಸಾಕು. ನೋಡು, ತೇಗ್ ಕೂಡ ಬರ್ತದೆ. ಅಮ್ಮ, ಇವತ್ತಿಗೆ ಸಾಕು. ಇವತ್ತಿನ ರುಚಿಕರ ಭೋಜನಕ್ಕೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ನಾನಿನ್ ಬರ್ತೀನಿ. ನನಗೂ ತೆಗ್ ಬಂದ್ಬಿಡ್ತು, ನನಗೂ ಸಾಕು. ಇನ್ನೊಂದು ಸ್ವಲ್ಪ ಸಾಕು ಸಾಕು. ನಾನು ಊಟ ಮಾಡ್ತೀನಿ ಈಗ. ಅಯ್ಯೋ, ಇದೇನಿದು ಇಷ್ಟೊಂದು ಕೆಟ್ಟಾಗಿದೆ? ಮತ್ತೆ ಅವರಿಬ್ರು ತುಂಬಾ ಚೆನ್ನಾಗಿದೆ ಅಂತ ಕಂಪ್ಲೇಂಟ್ ಮಾಡ್ತಾ ತಿಂದು ಹೋದ್ರು. ಮಾವು, ನನ್ ಮ್ಯಾಕ ಒಂಚೂರು ಕರ್ಣನೇ ಇಲ್ವಾ? ಹೋಗಿ ಹೋಗಿ ಆ ರಬ್ಬರ್ ಚಪಾತಿನೇ 4 ಹಾಕ್ಸಿ ತಿನ್ಸಿದ್ಯಲ್ಲಮ್ಮ. ಅದೇ ಬಾಬಾ, ಅದಕ್ಕೆ ನಾನಿನ್ನ ದಡ್ಡ ಅಂತ ಕರೆಯೋದು. ಯಾಕಮ್ಮ? ಮತ್ತೆ ನೀನು ಚೆನ್ನಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಡೋದು ಮುಖ್ಯನಾ, ಕಾವ್ಯ ಮನ್ಸ್ನ ಗೆಲ್ಲೋದು ಮುಖ್ಯನಾ? ಹೊಗಳಿಕೆಗೆ ಕರಗ್ದಿರೋ ಹೆಂಡ್ತಿನೇ ಇಲ್ಲ. ನೀನು ಕಾವ್ಯ ಮನ್ಸ್ನ ಗೆಲ್ಬೇಕು ಅಂದ್ರೆ ಅವಳು ಏನೇ ಅಡುಗೆ ಮಾಡಿದ್ರು, ಹೇಗೆ ಮಾಡಿದ್ರು, ಕಾವ್ಯ ತುಂಬಾ ಚೆನ್ನಾಗಿದೆ ಕಾವ್ಯ ಅಂತ ಹೊಗಳ್ತಾ ತಿಂತಾ ಇರ್ಬೇಕು. ಇನ್ ಮುಂದೆ ನನ್ನ ಸೊಸೆಗೆ ಏನೇ ಮಾಡಿದ್ರು ಅದು ನಿನ್ ಪಾಲಿಗೆ ಚೆನ್ನಾಗಿರ್ಬೇಕು, ಚೆನ್ನಾಗಿರತ್ತೆ, ತಿಳಿತಾ? ಆಯ್ತು ಬಿಡು, ಬರೀ ಸಂದಾಕಿರಲ್ಲ, ಬಲೆ ಸಂದಾಕಿರ್ತತೆ. ಕಾವ್ಯ, ನೀನು ಇಲ್ಲಿ ಅವ ನನಗೆ ಮಿಲ್ಲಲ್ಲಿ ಹೊಸ ಕೆಲಸ ಇದೆ, ನಾನು ಬರ್ತೀನಿ. ಟಾಟಾ. ಅತ್ತೆ, ನಾನಿವತ್ ಮಾಡಿದ ಅಡ್ಗೆ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಬಾಯಲ್ಲಿ ಇಡಕ್ ಆಗ್ತಿರ್ಲಿಲ್ಲ, ಅಷ್ಟು ಕೆಟ್ಟಾಗಿತ್ತು. ಆದ್ರೂ ಚೆನ್ನಾಗಿದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಅತ್ತ? ಇಲ್ಲಮ್ಮ, ಹಾಗೆಲ್ಲ ಸುಳ್ಳು ಹೇಳಿಲ್ಲ. ಉಪ್ಪು ಜಾಸ್ತಿ ಆಗಿದೆ ಅನ್ನೋದು ಬಿಟ್ರೆ ಎಲ್ಲ ಚೆನ್ನಾಗೇ ಇತ್ತು.
ನೀವು ನನಗೆ ಬೇಜಾರಾಗಬಾರ್ದು ಅಂತ ಸುಳ್ಳು ಹೇಳಿದ್ರ? ನನಗೆ ಬೇಜಾರಾಗಬಾರ್ದು ಅಂತಾನೆ ಅಷ್ಟು ಕೆಟ್ಟದಾಗಿರೋ ಊಟನ ಕಷ್ಟಪಟ್ಟು ತಿಂದ್ರಾ? ಇಲ್ಲಮ್ಮ, ಕಷ್ಟಪಟ್ಟೇನು ತಿನ್ನಲಿಲ್ಲ, ಚೆನ್ನಾಗೇ ಇತ್ತು. ಕಾವ್ಯ, ನೀನು ಮೊದಲೇ ಸಲ ಮಾಡಿದಲ್ವಾ, ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೆ. ನಾನು ಟೇಸ್ಟ್ ಮಾಡ್ದೆ ಆಯ್ತಾ, ನನಗೇನೆ ಇಷ್ಟ ಆಗಲಿಲ್ಲ. ಕಾವ್ಯ, ನಿನಗೆ ಗೊತ್ತಿಲ್ಲ ಅಂದ್ರೂ ಕಷ್ಟಪಟ್ಟು ಕಲ್ತು ಮಾಡಿರೋ ಅಡುಗೆ ಇದು. ಅದು ಹೇಗೆ ಇದ್ರೂ ನಿನ್ನ ಪ್ರಯತ್ನಕ್ಕೆ ನಾವು ಬೆಲೆ ಕೊಡಲೇಬೇಕಲ್ವಾ? ನೋಡು, ಅಡುಗೆ ಹೇಗಿತ್ತು ಅನ್ನೋದು ಮುಖ್ಯ ಅಲ್ಲ, ನೀನು ನಮಗೋಸ್ಕರ ಅಡುಗೆ ಮಾಡ್ತೀಯಲ್ಲ ಅದು ಮುಖ್ಯ. ಕಾವ್ಯ, ಬೇಜಾರು ಮಾಡ್ಕೋಬೇಡಮ್ಮ, ಇದು ಮೊದಲೇ ಸಲ ಅಲ್ವಾ, ಅದಕ್ಕೆ ಹೀಗಾಗಿದೆ. ಮುಂದಿನ ಸಲ ನೋಡು, ತುಂಬಾ ಚೆನ್ನಾಗಾಗತ್ತೆ. ಆದ್ರೂ ಕಾವ್ಯ, ಈ ಸಲ ನೀನ್ ಮಾಡಿದ್ದು ಏನ್ ತುಂಬಾ ಕೆಟ್ಟದಾಗೇನಿರ್ಲಿಲ್ಲ. ನಮ್ಮ ಮಾದೇವ ಚಪಾತಿ ಮೇಲ್ ಚಪಾತಿ, ಚಪಾತಿ ಮೇಲ್ ಚಪಾತಿ ಹಾಕಿಸ್ಕೊತಾನೇ ಇದ್ದ. ಸರಿಮಾ, ನಾನು ಬರ್ತೇನೆ. ಅತ್ತೆ ಎಷ್ಟು ಒಳ್ಳೆಯವರು, ನನ್ಗೊಂದು ಸ್ವಲ್ಪನೂ ನೋವಾಗಬಾರ್ದು ಅಂತ ಯೋಚಿಸ್ತಾರೆ. ಸಿಸ್ಟರ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದ್ಮೇಲೆ ಈ ಮೆಡಿಸನ್ನ ಥ್ರೂ ಡ್ರಿಪ್ಸ್ ಕೊಡಿ. ಓಕೆ ಸರ್. ರಾಮ್, ಹೇಳು ಪ್ರೇಮ. ನಮ್ಮ ಮನೆಗೆ ಹೊರಡ್ತೀನಿ. ಸರಿ, ಬಾಯ್. ಪ್ರೇಮ, ಊಟ ಚೆನ್ನಾಗಿತ್ತು. ಐ ರಿಯಲಿ ಎಂಜಾಯ್ಡ್. ಬಾಯ್. ಅರೆ, ನನ್ ರಾಮ್ಗೆ ನಾನ್ ಮಾಡಿರೋ ಊಟ ಇಷ್ಟ ಆಗಿದೆ. ಡಾಕ್ಟರ್ ಪ್ರೊಫೆಷನ್ ಇರೋ ಮರ್ಯಾದಿನ ಅಂತ ಉಳಿಸ್ತಿಲ್ಲ. ಅಟ್ಲೀಸ್ಟ್ ಡಾಕ್ಟರ್ ತರ ಬಿಹೇವ್ ಮಾಡೋದನ್ನ ಕಲ್ತ್ಕೋ. ಹೌದು, ನಾನೇ ತರದು ಕೇಳಿದ್ದು, ಅದಕ್ಕೆ ತಂದಿದ್ದಾಳೆ. ಹಾಗಂತ ಹೀಗ್ ಬಿಹೇವ್ ಮಾಡೋದು, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಹೊರಡು ಇಲ್ಲಿಂದ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ ಸಿಸ್ಟರ್. ಮೇಡಮ್, ನಮ್ ತಾಯಿಗ್ ತಲೆ ಸುತ್ತ ಬಂದು ಕೊಲ್ಯಾಪ್ಸ್ ಆಗಿದಾರಂತೆ ಮೇಡಮ್. ನಾನು ಈಗ್ಲೇ ಮನೆಗೆ ಹೋಗಿ ಅವ್ರನ್ನ ಚೆಕ್ ಮಾಡ್ಬೇಕು. ಪ್ಲೀಸ್ ಹೋಗ್ ಬರ್ಲಾ? ಬೇಗ ಬಂದ್ಬಿಡ್ತೀನಿ. ಸರಿ, ಹೊರಡಿ. ಮೇಡಮ್, ರಾಮ್ ಸರ್ ಮಿನಿಸ್ಟರ್ಗೆ ಪ್ರಜ್ಞೆ ಬಂದ್ಮೇಲೆ ಈ ಮೆಡಿಸನ್ ನ ಡ್ರಿಪ್ಸ್ ಮೂಲಕ ಕೊಡಕ್ ಹೇಳಿದ್ರು. ಡ್ಯೂಟಿ ನರ್ಸ್ ಹೊಸಬ್ಳು, ಅವಳಗ್ ಗೊತ್ತಾಗುತ್ತಾ ಇಲ್ವಾ ಗೊತ್ತಿಲ್ಲ. ನೀವೇ ಸ್ವಲ್ಪ ಇದನ್ನ ಕೊಟ್ಬಿಡ್ತೀರಾ? ನರ್ಸ್ ಕೇಳಿದ್ದೀನಿ ಮೇಡಮ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದ ತಕ್ಷಣ ನಿಮಗ್ ತಿಳಿಸ್ತಾಳೆ. ಸರಿ, ಅಲ್ಲಿ ಇಟ್ಬಿಟ್ಟು ಹೊರಡಿ. ಥ್ಯಾಂಕ್ ಯು ಮೇಡಮ್. ಮಹೇಶ್ವರಿ ಆಂಟಿ ಹೇಳಿದ್ ಸತ್ಯ. ರಾಮ್ ನನ್ನಿಂದ ನಿಧಾನವಾಗಿ ದೂರ ಆಗ್ತಿದ್ದಾನೆ. ಪ್ರೇಮ ಅವನ್ನ ತನ್ನ ವಶ ಮಾಡ್ಕೋತಿದ್ದಾಳೆ. ಇಲ್ಲ, ನಾನೇನಾದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ರಾಮ್ ನನ್ ಕೈ ತಪ್ಪ ಹೋಗ್ತಾನೆ. ಮೇಡಮ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆ. ರಾಮ್ ಸರ್ ಯಾವ್ದೋ ಮೆಡಿಸನ್ ಕೊಡಕ್ ಹೇಳಿದ್ರಲ್ಲ ಮೇಡಮ್. ಸರಿ, ಬರ್ತೀನಿ, ಹೋಗಿ. ಹಾಯ್ ಸರ್, ಹೇಗಿದ್ದೀರಾ ಈಗ? ಸಿಸ್ಟರ್, ಇನ್ 5 ನಿಮಿಷ ಬಿಟ್ಟು ಮಿನಿಸ್ಟರ್ ಅವ್ರ ಮಗ ಮತ್ತೆ ಹೆಂಡತಿಗೆ ಅವ್ರನ್ನ 5 ನಿಮಿಷ ಬಿಟ್ಟು ನೋಡಕ್ ಹೇಳಿ. ಶೋ ಮಾಡಿ.
ನೀವೇನು ಚಿಂತೆ ಮಾಡಬೇಡಿ. ಎಂಜಿಯೋಪ್ಲಾಸ್ಟಿ ಮಾಡಿದೀವಿ, ಯುಲ್ ಬಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಡಾಕ್ಟರ್ ರಾಮ್ಗೆ, ನಂಗಲ್ಲ. ಯಾಕಂದ್ರೆ ಅವರೇ ಎಂಜಿಯೋಪ್ಲಾಸ್ಟಿ ಮಾಡಿದ್ರು. ಡಾಕ್ಟರ್ ರಾಮ್ ಅವ್ರನ್ನ ಮತ್ತು ಈ ಹಾಸ್ಪಿಟಲ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಡಾಕ್ಟರ್ ರಾಮ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬಿಡಿ. ಶ್ಯೂರ್ ಸರ್, ನಾನು ಹೇಳ್ತೀನಿ. ಯು ಟೇಕ್ ಕೇರ್. ಸರ್, ಏನಾಯ್ತು ಸರ್? ಓಹೋ, ಫಿಟ್ಸ್ ಬಂದ್ಬಿಟ್ಟಿದೆಯಲ್ಲ. ಯಾವ ಮೆಡಿಸಿನ್ ಕೊಟ್ಟೆ ನಾನು? ಸರ್ ಸರ್ ಏನಾಯ್ತು ಸರ್? ಸರ್ ಏನಾಯ್ತು ಸರ್? ಸರ್ ಯಾವ್ದೋ ಬೇರೆ ಮೆಡಿಸಿನ್ ಕೊಟ್ಬಿಟ್ಟಿದ್ದೇನಲ್ಲ, ಏನ್ ಮಾಡ್ಲಿ ಈಗ? ಕೋಮಾಗ ಹೋಗ್ಬಿಟ್ಟಿದ್ದೀರಲ್ಲ, ಏನ್ ಮಾಡ್ಲಿ ನಾನೀಗ? ಈ ವಿಷಯ ಏನಾದ್ರು ರಾಮ್ಗೆ ಗೊತ್ತಾದ್ರೆ ನಾನು ಸುಮ್ನೆ ಬಿಡಲ್ಲ. ಮೊದ್ಲು ನಾನು ಇಲ್ಲಿಂದ ಹೊರಡ್ಬೇಕು.